ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ದಾವಣಗೆರೆ ದಕ್ಷಿಣ ಅಂದರೆ ಕಾಂಗ್ರೆಸ್ಸಿನ ಕ್ಷೇತ್ರ ಅಂತ ಹೇಳಿ ಜನ ನನಗೆ ನಿಮಗೆ ಯಾರಿಗೂ ನೋಡಿಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನ ಒಪ್ಕೊಂಡು ಈ ಪಕ್ಷಕ್ಕೆ ಲಾಲಿಸಿ ಬೆಳೆಸಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಕೂಡ ಜನರಿಂದ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನ ಅಪ್ಪಿಕೊಂಡು ಬೆಳೆಸ್ತಾ ಬಂದಿದ್ದಾರೆ. ಅವರ ಸೇವೆ ಅಪಾರ ಈ ಕ್ಷೇತ್ರಕ್ಕೆ. ಅವರು ಒಂದು ದೊಡ್ಡ ದಾನಿಗಳು. ಎಲ್ಲ ಕ್ಷೇತ್ರದಲ್ಲಿ ಬಡವರಿಗೆ ಅವನ ಯಾವ ಥರ ಬದುಕಬೇಕಂತ ಒಂದು ದಾರಿಯನ್ನು ತೋರಿಸಿದವರು. ಅಂಥವ್ರು ನಮ್ಮ ಪಕ್ಷದಲ್ಲಿದ್ದದ್ದು ನಮ್ಮದು ಸುದೀನ. ಇವತ್ತು ಅವರು ಅಗಲಿಕೆಯನ್ನು ಆ ದುಃಖವನ್ನು ಭರಿಸೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವ್ರ ಮೊಮ್ಮಗ ನಿಂತಿದ್ದಾನೆ ಸಮರ್ಥ. ಅವ್ರ ಹೆಂಡತಿಗೆ ಈ ಜನ ಆಗಲೇ ಈಗ ತೀರ್ಮಾನ ಮಾಡಿದ್ದಾರೆ. ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಅವರು ಬಂದು ಪ್ರಚಾರ ಆ ಥರದ್ದು ಒಂದು ಇದನ್ನು ಈ ಪಕ್ಷ ಚುನಾವಣೆ ಆಗ್ತಾ ಇರೋದು ಕೇವಲ ಅಭಿವೃದ್ಧಿಗೋಸ್ಕರ ಅಲ್ಲ. ಎರಡು ಪಕ್ಷದ ತತ್ವ ಮತ್ತು ಸಿದ್ಧಾಂತದ ಮೇಲೆ ನಮ್ಮ ಜಾತ್ಯತೀತ ಪಕ್ಷ, ಇನ್ನೊಂದು ಜಾತಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ಪಕ್ಷ. ಅವ್ರು ಯಾವಾಗಲೂ ಕೂಡ ಭೇದ ಭಾವ ಅದನ್ನೇ ನೋಡ್ತಾರೆ. ಇನ್ನೊಬ್ರು ದ್ವೇಷ ಮಾಡೋದನ್ನು ಕಲಿಸ್ತಾರೆ. ಮತ್ತು ನಾವು ಎಲ್ಲರಿಗೂ ಒಗ್ಗೂಡಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಸಾಮರಸ್ಯದಿಂದ ಬಾಳಿಸಲಿ ಅಂತ ಹೇಳ್ತಾ ಇದ್ದೀವಿ. ಅದನ್ನ ಇಲ್ಲ, ಅವರೆಲ್ಲ ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು 13 ಜನರಲ್ಲಿ ಎಲ್ಲರೂ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಮಲ್ಲಿಕಾರ್ಜುನ್ ಅವರು ಈ ಜಿಲ್ಲೆಯ ಜಿಲ್ಲಾ ಮಂತ್ರಿಯವರು. ಅವರು ಈ ಕ್ಷೇತ್ರದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರೋರು. ಮಾಧ್ಯಮದ ಮಿತ್ರರಿಗೆ ಎಲ್ಲ ಗೊತ್ತು. ಅದು ಎಲ್ಲರೂ ಕೂಡ ಬೆಂಬಲ ಮಾಡ್ತಾರೆ. ಅದಕ್ಕಿಂತ ಮೇಲಾಗಿ ಇಲ್ಲಿ ಇರ್ತಕ್ಕಂಥ ಮತದಾರ ಬಾಂಧವರು ಕಾಂಗ್ರೆಸ್ ಪಕ್ಷವನ್ನು ನಮಗೆ ಬೇಕು, ನಮ್ಮ ಈ ಕ್ಷೇತ್ರನ ಉಳಿಸ್ಕೋಬೇಕು ಅಂತ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅದನ್ನೇ ಹೇಳೋದು ಅಂತಲ್ಲ. ಗ್ಯಾರಂಟಿ ಯಾಕೆ ಕೊಟ್ಟಿದ್ದೀವಿ? ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳ ಆರ್ಥಿಕ ಸುಧಾರಣೆನೂ ಆಗುತ್ತೆ. ಈ 2,000 ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅದೆಲ್ಲ ಸೇರಿದು 8-10 ಸಾವಿರ ಆ ಗಂಡು ಮಕ್ಕಳಿಗೆ ಕೇಳಬೇಕಿತ್ತು. ಆ ಮನೇಲಿ ಇರ್ತಕ್ಕಂಥ ನಮ್ಮ ಯಜಮಾನರುಗಳಿಗೆ ಕೇಳಬೇಕಿತ್ತು. ಹಾಗಾಗಿ ಇದರ ಆರ್ಥಿಕ ಸಬಲೀಕರಣ ಗಂಡ ಹೆಂಡತಿ ಇಬ್ಬರಿಗೂ ಆಗಿರ್ತಕ್ಕಂಥದ್ದು. ಈಗ ಇನ್ನೊಬ್ರು ಯಾರಿಗಾದ್ರೂ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಕರೆಂಟ್ ಬಿಲ್ ಕಟ್ಟದೇ ಇದ್ದಿದ್ರೆ ಕಟ್ ಮಾಡಕ್ಕೆ ಬಂದಾಗ ಯಾವ ಥರ ಅವಮಾನ ಆಗ್ತಿತ್ತು. ಅದು ಅವಮಾನ ಅಂದರೆ ಪಕ್ಕದ ಮನೆಯವಳಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಾನು ದುಡ್ಡು ಕಟ್ಟಲಿಲ್ಲ ಅಂತ ಕಟ್ ಮಾಡ್ತಾರೆ. ಆ ಅವಮಾನದಿಂದ ನಮಗೆ ಈಗ ಅದನ್ನು ಭಾರವನ್ನು ತೆಗೆದುಹಾಕಿದ್ದಾರೆ ನಮ್ಮ ಪಕ್ಷದವರು, ನಮ್ಮ ಸರ್ಕಾರದವರು. ಅಂದರೆ ಇದಕ್ಕೆ ಆದ ಒಂದು ಲಾಜಿಕ್ ಇದೆ. ಗ್ಯಾರಂಟಿ ಕಮಿಟಿ ನಾವು ಮತವನ್ನು ಸೆಳೆಯೋದು ಮಾತ್ರ ಮಾಡಿಲ್ಲ. ಕರೋನಾದಲ್ಲಿ ಜನ ತತ್ತರಿಸಿ ಹೋಗಿದ್ರು, ಸಾಮಾಜಿಕ ಸ್ಥಿತಿ ಪಾತಾಳಕ್ಕೆ ಹೋಗಿತ್ತು, ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಹೋಗಿತ್ತು. ಅವ್ರನ್ನ ಮತ್ತೆ ಹೇಳಬೇಕು ಅಂಥೇಳಿ ಒಂದು ಟೋಕನ್ ಗ್ರಾಂಟ್ ಆಗಿ ಕೊಟ್ಟರು. ಇದನ್ನು ಬೇರೆ ಬೇರೆ ಪಕ್ಷದವರು ರಾಜಕೀಯ ಬಣ್ಣವನ್ನು ಕೊಟ್ಟು ನಾವು ಹೆಣ್ಮಕ್ಳಿಗೆ ಲಂಚ ಕೊಡ್ತಾ ಇದ್ವಿ, ಶಕ್ತಿ ಕೊಟ್ಟು ದಾರಿ ತಪ್ಪಿಸ್ತಾ ಇದ್ವಿ. ನಮ್ಮ ಸಮಾಜ ಸುಭದ್ರವಾದ ಸಮಾಜ. ಹೆಣ್ಮಕ್ಳು ಎಲ್ಲೂ ದಾರಿ ತಪ್ಪು ಹೋಗಲ್ಲ. ನಮ್ಮ ಸಮಾಜದಲ್ಲಿ ಹಿರಿಯರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಹೆಣ್ಮಕ್ಳು ಎಂದೂ ಕೂಡ ಒಂದು ನೈತಿಕವಾಗಿ ಹೊಣೆ ಹೊತ್ಕೊಂಡು ಜೀವನನ ಸಾಗಿಸೋರು. ಅವರು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಮರೆಯಲ್ಲ. ಅವರೆಲ್ಲರೂ ಕೂಡ 100ಕ್ಕೆ 100 ಕಾಂಗ್ರೆಸ್ ಮತವನ್ನು ಹಾಕಿ ಗೆಲ್ಲಿಸ್ತಾರೆ. ಈ ಮಾಧ್ಯಮದ ಮೂಲಕ ನಾನು ಕೂಡ ತಮ್ಮೆಲ್ಲ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ. ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಬೆಳಗ್ಗೆ ಏನು ಮನೆ ಬಿಟ್ಟು ಹೋಗ್ತಾರೆ, ಶಾಲೆಗಳಿಗೆ ಏನು ಮಕ್ಕಳು ಹೋಗ್ತಾರೆ, ಬರೋ ಹಾಗೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ದಾರಿಯಲ್ಲಿ ಇವತ್ತೇನು ಬಹಳ ಭಯದ ವಾತಾವರಣ ರಾಷ್ಟ್ರದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಹಳ ಶಾಂತಿಯಿಂದ ಇದ್ದೀವಿ, ನಾವು ನೆಮ್ಮದಿಯಿಂದ ಅದನ್ನೇ ಕಾಪಾಡ್ಕೊಂಡು ಹೋಗಬೇಕು. ಮತ್ತು ಈ ಮಲ್ಲಣ್ಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳನ್ನು ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ ನೋಡಿ. ಕ್ಯಾಬಿನೆಟಲ್ಲಿ ಎಲ್ಲ ವರ್ಗದವರಿಗೆ ಒಂದು ಸೈಟ್ ತಗೋಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ. ಆದರೂ ಕೂಡ ಅವರು ಸರ್ಕಾರದಲ್ಲಿ ಒತ್ತಡ ಹಾಕಿ ಕೇವಲ ಒಂದು 12-15 ಲಕ್ಷಕ್ಕೆ 2-3 ಕೋಟಿಯ ಬೆಲೆ ಬಾಳುವ ಒಂದು CA ಸೈಟ್ಗಳನ್ನು 12-15 ಲಕ್ಷಕ್ಕೆ ಕೊಡಿಸ್ತಾರೆ ಅಂತಂದರೆ ಅದು ಯಾಕೆ ಕೊಡಿಸ್ತಾರೆ? ಅವರು ಆ ಜನನೂ ಕೂಡ ಆರ್ಥಿಕವಾಗಿ ಮುಂದೆ ಬರಲಿ, ಅವರು ಕೂಡ ಒಳ್ಳೆ ಜೀವನವನ್ನು ಸಾಗಲಿ ಅಂತ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಯೋಚನೆ ಮಾಡಿ ಸಮರ್ಥ ಶಾಮನೂರು ಶಿವಶಂಕರಪ್ಪನವರಿಗೆ ಮತವನ್ನು ಕೊಡಬೇಕು, ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಿಗಲಿಲ್ಲ ಅಂತ ಬೇಜಾರು ಇರುತ್ತೆ, ಆದರೂ ನಾವು ಅದನ್ನು ಈಗಾಗಲೇ ಹೋಗ್ಬಿಟ್ಟಿದೆ. ಆ ಥರದ ಭಾವನೆ ಜನರಲ್ಲಿ ಇಲ್ಲ. ಸಿಗಬೇಕಾಗಿದ್ರೆ ಹೇಗೆ ಬೇಕಾದರೂ ಸಿಗಬೇಕಿತ್ತು. ನಾನು ಆಗಲೇ ನಮ್ಮ ಉರ್ದು ಭಾಷೆಯಲ್ಲಿ ಹೇಳಿದೆ, ನಮ್ಮ ಕುರಾನಲ್ಲಿ ಒಂದು ಶ್ಲೋಕ ಏನಿದೆ ಅಂತಂದರೆ, ಇಡೀ ಪ್ರಪಂಚ ಎಲ್ಲ ಒಂದು ಕಡೆ ಆಗಿ ಇದನ್ನ ಆಗಲೇಬೇಕು ಅಂತ ಹೇಳಿದ್ರೆ ದೇವರು ತೀರ್ಮಾನ ಆಗದಲ್ಲೇ ಅದೇನು ಮಾಡೋಕ್ಕಾಗಲ್ಲ. ಎಲ್ಲ ಅದನ್ನ ಹಾಗೆ ಬೇಜಾರಾಗಿದ್ದಾರೆ, ಬೇಜಾರಾಗಿದ್ರು, ಬೇಜಾರು ಈಗಿಲ್ಲ, ಇದೆಲ್ಲ ಹೋಗಿದೆ ಈಗೆಲ್ಲ.